ಈಗ ನಿಜಕ್ಕೂ ಶರಣಬಸವೇಶ್ವರರು, ಶರಣಬಸಪ್ಪ ಅಪ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂಥ ಸೇವೆ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ನಮ್ಮ ಔರಾದ್ ಭಾಗದಲ್ಲಿ ಕುಗ್ರಾಮದಲ್ಲಿ ಓದಿರುವಂಥ ಒಬ್ಬ ವಿದ್ಯಾರ್ಥಿ ಇಡೀ CET ರ್ಯಾಂಕ್ದಲ್ಲಿ ನಂಬರ್ 1 ಬಂದಿದ್ದ. ಮೀಸೆ ಅಂತ ಅವ್ರ ಸರ್ ನೇಮ್ ಸಂಗಮೇಶ್ ಮೀಸೆ ಅಂತ. ಸುಪುತ್ರ ಜಗನ್ನಾಥ್ ಮೀಸೆಯವ್ರ ಸುಪುತ್ರ. ಹೀಗೆ ಈ ಭಾಗ ಸುಧಾರಣೆ ಆಗಬೇಕಾದ್ರೆ ಶರಣಬಸಪ್ಪ ಅಪ್ಪ ಅವ್ರ ಕೊಡುಗೆ ಅಪಾರವಾಗದ. ಅಷ್ಟೇ ಅಲ್ಲ, ಅವರು ಎಲ್ಲದ ಬಸವ ತತ್ವ ಪ್ರಸಾರದಲ್ಲಿ, ಅನುಭವ ಮಂಟಪ ಚಟುವಟಿಕೆಗಳಲ್ಲಿ ಮತ್ತು ವಚನ ಸಾಹಿತ್ಯ ಪ್ರಚಾರದಲ್ಲಿ ಮತ್ತು ಸದಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದರಲ್ಲಿ ಮತ್ತು ದಾಸೋಹದಲ್ಲಿ ಎಲ್ಲದರಲ್ಲಿಯೂ ಅವರು ವಿಶೇಷವಾದಂಥ ಕೊಡುಗೆ ಇದೆ. ಶರಣಬಸವೇಶ್ವರ ಸಂಸ್ಥಾನ ಹೆಚ್ಚಿನ ಬೆಳಕು ಕಂಡಿದ್ದು ಶರಣಬಸಪ್ಪ ಅಪ್ಪ ಅವ್ರ ಕಾಲದಲ್ಲಿ. ಮತ್ತು ಎಲ್ಲರಿಗೂ ಒಂದು ಮಿತಿ ಇರ್ತದೆ. ನಾವು ಶಿವನ ಇಚ್ಛೆಗೆ ನಾವೆಲ್ಲ ಶರಣಾಗಬೇಕಾಯ್ತದೆ. ಅವರು ಅಗಲಿಕೆಯಿಂದ ಈ ಭಾಗ ಭಾಳ ದುಃಖಿತರಾಗಿದ್ದಾರೆ. ಒಂದು ಥರ ಮನಸ್ಸಿಗೆ ನೋವು ಇರೋದು ಸಹಜ. ಆದರೂ ನಮ್ಮ ದೃಷ್ಟಿಯಲ್ಲಿ ಸೂರ್ಯ ಮುಳುಗುವಾಗ ಚಂದ್ರನಲ್ಲಿ ಬೆಳಕಿಟ್ಟು ಹೋಗ್ತಾನಂತ. ಅವರು ಚಿರಂಜೀವಿಯಲ್ಲಿ ತಮ್ಮ ಸಂಪೂರ್ಣ ಬೆಳಕನ್ನು ಇಟ್ಟು ಅವ್ರು ಕಣ್ಮರೆಯಾಗ್ಯಾರ. ಆ ಬೆಳಕು ಇನ್ನಷ್ಟು ಹೆಚ್ಚಿಗೆ ಪಸರಿಸ್ತದ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಅದ. ಅವ್ರ ಕೃಪೆ, ಆ ಶರಣಬಸವೇಶ್ವರ ಕೃಪೆ ಚಿರಂಜೀವಪ್ಪ ಅವ್ರ ಮೇಲೆ ಪೂರ್ಣವಾಗದ. ಸದ್ಯ ದಾಕ್ಷಿಣಿ ತಾಯಿಯವರು ಅಷ್ಟೇ ಸಮರ್ಥವಾಗಿ ದಾಸೋಹ ಕಾರ್ಯದಲ್ಲಿ, ಶೈಕ್ಷಣಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾರ. ಅವ್ರ ಕಾರ್ಯ ಯಶಸ್ವಿಯಾಗಿ ನಡೀತದ. ಶರಣಬಸಪ್ಪ ಅಪ್ಪವರ ಅಖಂಡ ಕರುಣೆ ಆಶೀರ್ವಾದದ, ಶರಣಬಸವೇಶ್ವರ ಆಶೀರ್ವಾದದ ಈ ಎಂದೂ ನಿಲ್ಲೋದಿಲ್ಲ. ಶಿಕ್ಷಣ ದಾಸೋಹ ಆಗಲಿ, ಅಕ್ಷರ ದಾಸೋಹ ಆಗಲಿ, ಅನ್ನದಾಸೋಹ ಆಗಲಿ, ಬಸವ ಕಾರ್ಯಗಳಾಗಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದೂ ನಿಲ್ಲೋದಿಲ್ಲ. ಎಲ್ಲವೂ ಸಂಪೂರ್ಣವಾಗಿ ನಡೀತದೆ ಅಂತ ಅಂಥ ಶಕ್ತಿ ಶರಣಬಸವೇಶ್ವರ ಅವ್ರಿಗೆ ಕೊಡ್ತಾರ ಅನ್ನೋಂಥ ಬಲವಾದ ನಂಬಿಕೆ ಎಲ್ಲರಿಗೂ ಇದೆ. ಧನ್ಯವಾದ. ಬಸವಣ್ಣನವರ ಕಲಬುರಗಿಯಲ್ಲಿ, ದೆಹಲಿಯಲ್ಲಿ ಪಾರ್ಲಿಮೆಂಟ್ ಮುಂದುಗಡೆ ಬಸವಣ್ಣವ್ರ ಸ್ಟ್ಯಾಚ್ಯೂ ಕೊಡ್ಲಕ್ಕೆ ಅದಕ್ಕೆ ಮೇಲೆ ನಾಯಕತ್ವ ವಹಿಸಿದ್ದು ಶರಣಬಸಪ್ಪ ಅಪ್ಪ ಅವರು ಅಂತ ಹೇಳಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾಡಿಗೆ ನಾಡೇ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಅಂಥ ಕಾರ್ಯ, ಒಂದು ಐತಿಹಾಸಿಕ ಕಾರ್ಯ ಶರಣಬಸಪ್ಪ ಅಪ್ಪ ಅವರು ಮಾಡಿದ್ದಾರೆ ಅಂತ ಹೇಳಿ ಇನ್ನೂ ಅವರು ತುಂಬು ಜೀವನ ಸಾಗಿಸಿದ್ದಾರೆ. ನಮ್ಮೆಲ್ಲರ ಇಚ್ಛೆ ಇರ್ತದೆ, ಇನ್ನೂ ಇರಬೇಕಂತ ಇಚ್ಛೆ ಇರ್ತದೆ. ಶಿವನ ಇಚ್ಛೆ ಪ್ರಕಾರ ನಾವೆಲ್ಲ ನಡ್ಕೋಬೇಕಾಯ್ತದೆ. ಶಿವ ಯಾವಾಗ ಕರೆದ್ರೆ ಅವಾಗ ನಾವು ರೆಡಿ ಇರಬೇಕಾಯ್ತದೆ. ಆ ದೃಷ್ಟಿಯಿಂದ ಅವ್ರಿಗೆ ಮುಂದಿನ ಕಾರ್ಯ ಅವರು ಬೆಳಕು ಬಿಟ್ಟು ಹೋಗಿದ್ದಾರೆ. ಆ ಬೆಳಕಿನಲ್ಲಿ ಎಲ್ಲರೂ ಬೆಳಗ್ತಾರೆ ಅನ್ನೋಂಥ ಬಲವಾದ ನಂಬಿಕೆ ನಮ್ಮೆಲ್ಲರದಿದೆ. ಶರಣಾರ್ಥಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.